ನಗರದಲ್ಲಿ ಸೇಮಂತಕ್ಕೆ ಹೋದ ಹೆಂಡತಿಯನ್ನು ಕರೆತರಲು ಹೋದ ಗಂಡನ ಮೇಲೆ ವರದಕ್ಷಿಣೆ ಕೇಸ್ ದಾಖಲಿಸಿರುವ ಘಟನೆ ರಾಜಧಾನಿಯ ಜೆಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಪ್ರಕರಣದಲ್ಲಿ ಜೆಜಿನಗರ ಸಬ್ ಇನ್ಸ್ಪೆಕ್ಟರ್ ಹೇಮಂತ್ ಅವರ ದರ್ಪ ಹಾಗೂ ಏಕಪಕ್ಷೀಯ ನಡೆ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. 3 ವರ್ಷಗಳ ಹಿಂದೆ ಬರ್ಕತ್ ಪಾಷಾ ಹಾಗೂ ಮಿಸ್ಬಾ ಸುಲ್ತಾನ್ ಎಂಬುವವರ ವಿವಾಹವಾಗಿತ್ತು. ಕೆಲವು ತಿಂಗಳ ಹಿಂದೆ ಮಿಸ್ಬಾ ಸುಲ್ತಾನ್ ಸೀಮಂತ ಕಾರ್ಯಕ್ರಮಕ್ಕಾಗಿ ತವರು ಮನೆಗೆ ಹೋಗಿದ್ರು. ದಿನಗಳು ಕಳೆದರೂ ವಾಪಸ್ ಬಾರದ ಹೆಂಡತಿಯನ್ನು ಕರೆತರಲು ಬರ್ಕತ್ ಪಾಷಾ ಹೋದಾಗ ಅಸಲಿ ಗಲಾಟೆ ಶುರುವಾಗಿದೆ. ಗಂಡನ ಜೊತೆ ಬರಲು ನಿರಾಕರಿಸಿದ ಹೆಂಡತಿ ಮತ್ತು ಆಕೆಯ ಕಡೆಯವರು ಬರ್ಕತ್ ಮೇಲೆ ಹಲ್ಲೆ ನಡೆಸಿದ್ದಾರೆನ್ನಲಾಗಿದೆ. ಇದರಿಂದ ನೊಂದ ಗಂಡ ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದಾದ ನಂತರ ಹೆಂಡತಿ ಕಡೆಯವರು ಬರ್ಕತ್ನನ್ನು ಮುಗಿಸಲು ಸ್ಕೆಚ್ ಹಾಕಿ ದಾರಿಯಲ್ಲಿ ಹೋಗುವಾಗ ಹಲವಾರು ಬಾರಿ ಅಟ್ಯಾಕ್ ಮಾಡಿಸಿದ್ರು ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹೆಂಡತಿ ಮತ್ತು ಆಕೆಯ ಕಡೆಯವರ ನಿರಂತರ ಕಿರುಕುಳ ಹಾಗೂ ಹಲ್ಲೆಯಿಂದ ಬೇಸತ್ತ ಬರ್ಕತ್ ಪಾಷಾ ಒಂದು ಹಂತದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದ. ಆದರೆ ಜೀವಾಪಾಯದಿಂದ ಪಾರಾಗಲು ಕೊನೆಗೆ ದೇಶವನ್ನೇ ಬಿಟ್ಟು ದುಬೈಗೆ ಪಲಾಯನ ಮಾಡಿದ್ದ. ಮಗ ಕಾಣದೆ ಇತ್ತ ಪೋಷಕರು ಕಂಗಾಲಾಗಿದ್ರು. ಇತ್ತೀಚೆಗಷ್ಟೇ ಪೋಷಕರನ್ನು ನೋಡಲು ಬರ್ಕತ್ ಭಾರತಕ್ಕೆ ವಾಪಸ್ ಬಂದಿದ್ದ. ಆತ ಭಾರತಕ್ಕೆ ಬಂದಿದ್ದನ್ನೇ ಕಾಯುತ್ತಿದ್ದ ಜೆಜಿನಗರ ಪೊಲೀಸರು ಆತನನ್ನು ಠಾಣೆಗೆ ಕರೆಸಿದ್ದಾರೆ. ಠಾಣೆಯಲ್ಲಿ ಪಿಎಸ್ಐ ಹೇಮಂತ್ ಅವರು ಬರ್ಕತ್ನನ್ನು ರೌಡಿಯಂತೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕುತ್ತಿಗೆ ಇಸುಕಿ ಬರ್ಬರವಾಗಿ ಹಲ್ಲೆ ನಡೆಸಿದ್ದಾರೆಂದು ಸಂತ್ರಸ್ತ ಕುಟುಂಬ ಆರೋಪಿಸಿದೆ. ಠಾಣೆಯಲ್ಲಿ ಈ ರೀತಿ ಹಲ್ಲೆ ನಡೆಸಿದ ಬಳಿಕ ಹೆಂಡತಿ ಮಿಸ್ಬಾ ಸುಲ್ತಾನ್ ಕಡೆಯವರಿಂದ ಬರ್ಕತ್ ವಿರುದ್ಧ ಡೌರಿ ಕೇಸ್ ದಾಖಲಿಸಲಾಗಿದೆ. ಪೊಲೀಸರು ಸಂಪೂರ್ಣವಾಗಿ ಹೆಂಡತಿಯ ಪರವಾಗಿ ನಿಂತು ಕಾನೂನು ಕೈಗೆತ್ತಿಕೊಂಡಿದ್ದಾರೆಂಬ ದೂರು ಕೇಳಿಬಂದಿದೆ. ರೆಡಿ ಮಾಡಬೇಕಲ್ಲ, ರಿಪೇರಿ ಮಾಡಬೇಕಲ್ಲ. ನಮ್ಮ ಕಟ್ಕೊಂಡು ನೆಂಟಿನ ಬಿಟ್ಬಿಟ್ಟು ಹೋಗಿ ಇಲ್ಲಿ ಜಗಳಾಡ್ತಾರೆ. ಗಂಡಸೆ ತಾನೆ ಮಗ ಉಡ್ಸಿದ್ಯಾ? ಮಗ ಉಡ್ಸಿ ಹೇಳ್ಬಿಟ್ಟು ಹೋಗ ಲೋಫರ್. ಏನೇನು ನ್ಯಾಯ? ನಾನು ಇವಾಗ ಕೊಡ್ತೀನಿ ನ್ಯಾಯ ನಿನಗೆ. ನಾನು ಇವಾಗ ನ್ಯಾಯ ಕೊಡ್ತೀನಿ ನಿನಗೆ. ದುಬೈಗೆ ಹೋಗಲ್ಲ. ನೋಡಿ ಸಾಯಿಸ್ಬಿಡಿ. ಇಲ್ಲ ಮಗನ ನನಗೆ ಸಾಯಿಸ್ ಕೊಡ್ತಾನಂತ ಇವನು